ದಕ್ಷಿಣ ಭಾರತದ ಸಿನಿಮಾಗಳಿಗೆ ಈಗ OTTಯಲ್ಲಿ ವೀಕ್ಷಕರು ಹೆಚ್ಚಿದ್ದಾರೆ. ಈ ವಾರ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳು OTTಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇವೆ. ನಾವು ಅವುಗಳಲ್ಲಿ ಟಾಪ್ 5 ಚಿತ್ರಗಳ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ನಮ್ಮ ಕನ್ನಡ ಚಿತ್ರವಾದ ನೋಡಿದವರು ಏನಂತಾರೆ ಚಿತ್ರ ಮಾರ್ಚ್ 21ರಂದು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದ್ದು, ಈಗ ಕನ್ನಡದಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯವಿರುತ್ತದೆ. ನೋಡಿದವರು ಏನಂತಾರೆ ಚಿತ್ರದಲ್ಲಿ ಜೀವನದಲ್ಲಿ ಸತತವಾಗಿ ಕಷ್ಟಗಳನ್ನು ಎದುರಿಸುವ ಯುವಕನಾಗಿ ನವೀನ್ ಶಂಕರ್ ಅವರು ಕಾಣಿಸಿಕೊಂಡಿದ್ದಾರೆ. ನಿರ್ದೇಶಕ ಕುಲ್ದೀಪ್ ಕಾರ್ಯಪ್ಪ ಈ ಚಿತ್ರವನ್ನು ಭಾವನಾತ್ಮಕವಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಚಿತ್ರದಲ್ಲಿ ಅಪೂರ್ವ ಭಾರದ್ವಾಜ್, ಪದ್ಮಾವತಿ ರಾವ್, ಆರ್ಯ ಕೃಷ್ಣ, ಸೋನು ಗೌಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಎರಡನೆಯದಾಗಿ ಮಲಯಾಳಂನ ಚಿತ್ರವಾದ ಆಫೀಸರ್ ಆನ್ ಡ್ಯೂಟಿ ಮಾರ್ಚ್ 20ರಂದು ಚಿತ್ರ ಮಲಯಾಳಂ, ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಇದನ್ನು ನೆಟ್ಫ್ಲಿಕ್ಸಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಈ ಚಿತ್ರ ಫೆಬ್ರವರಿ 20ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು. ಚಿತ್ರ ಸುಮಾರು 12 ಕೋಟಿ ಬಜೆಟಲ್ಲಿ ನಿರ್ಮಾಣ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಒಟ್ಟು 50 ಕೋಟಿ ಗಳಿಕೆ ಮಾಡಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು. ಮೂರನೆಯದಾಗಿ ತಮಿಳು ಸಿನಿಮಾ ಆದ ಡ್ರ್ಯಾಗನ್ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ತಮಿಳು, ತೆಲುಗು, ಕನ್ನಡ, ಹಿಂದಿಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದ್ದು ಮಾರ್ಚ್ 21ರಂದು OTTಯಲ್ಲಿ ಬಿಡುಗಡೆ ಆಗಿತ್ತು. ಪ್ರದೀಪ್ ರಂಗನಾಥ್ ಮತ್ತು ಅನುಪಮ ಪರಮೇಶ್ವರ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಕಾಮಿಡಿ ಆ್ಯಂಡ್ ಎಮೋಷನಲ್ ಚಿತ್ರ ಇದಾಗಿದ್ದು, ಅಶ್ವಥ್ ಮಾರಿಮುತ್ತು ಅವರ ನಿರ್ದೇಶನದಲ್ಲಿ ತಯಾರಾದ ಈ ವರ್ಷದ ತಮಿಳಿನ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ನಾಲ್ಕನೆಯದಾಗಿ ನಿಲಾವುಕ್ಕು ಎನ್ಮೇಲ್ ಎನ್ನಾಡಿ ಕೊಬ್ಬಂ ತಮಿಳು ಚಿತ್ರವು ಮಾರ್ಚ್ 21ರಂದು ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದ್ದು, ಚಿತ್ರವನ್ನು ಧನುಷ್ ಅವರು ನಿರ್ಮಾಣ ಮಾಡಿದ್ದು, ಚಿತ್ರವು ಬಹುಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ. ಚಿತ್ರ ದುಃಖ ಪ್ರೀತಿಗಳನ್ನು ಅನ್ವೇಷಿಸುವ ಹೃತ್ಪೂರ್ವಕ ಪ್ರಣಯದಿಂದ ಕೂಡಿದ ಚಿತ್ರವಾಗಿದೆ. ಚಿತ್ರದಲ್ಲಿ ಅನಿಕಾ ಸುರೇಂದ್ರನ್, ಪ್ರಿಯಾ ಪ್ರಕಾಶ್ ವಾರಿಯರ್, ಮ್ಯಾಥ್ಯೂ ಥಾಮಸ್ ಸೇರಿದಂತೆ ಹೊಸ ತಾರಾಗಣದಿಂದ ತುಂಬಿದೆ. ಚಿತ್ರವು ಮದುವೆಯಲ್ಲಿ ಅನಿರೀಕ್ಷಿತವಾಗಿ ಭೇಟಿಯಾಗುವ ಇಬ್ಬರು ಮಾಜಿ ಪ್ರೇಮಿಗಳ ಹಳೆ ಭಾವನೆ ಬಗ್ಗೆ ಚಿತ್ರದಲ್ಲಿ ತೋರಿಸಲಾಗಿದೆ. ಐದನೆಯದಾಗಿ ತಮಿಳು ಚಿತ್ರವಾದ ಫೈರ್ ಮಾರ್ಚ್ 21ರಂದು ತಮಿಳು ಜೊತೆ ಮಲಯಾಳಂ ಅಲ್ಲೂ ಕೂಡ ಸ್ಟ್ರೀಮಿಂಗ್ ಆಗುತ್ತಿದೆ. ಜೆ ಸತೀಶ್ ಕುಮಾರ್ ನಿರ್ದೇಶನದ ತಮಿಳು ಕ್ರೈಮ್ ಥ್ರಿಲ್ಲರ್ ಚಿತ್ರ ಫೈರ್ ಫೆಬ್ರವರಿ 14ರಂದು ಬಿಡುಗಡೆ ಆಗಿ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಈಗ ಚಿತ್ರವು OTTಯಲ್ಲೂ ಸದ್ದು ಮಾಡಲು ರೆಡಿಯಾಗಿದೆ. ಫೈರ್ ಚಿತ್ರ ತಮಿಳು ಗಡಿಯನ್ನು ದಾಟಿ ಬೇರೆ ಭಾಷೆಗೆ ತಲುಪುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.